ಮುಂದಿನೊಳಗೆ ವಿಚಾರ ಯಾವುದೂ ಇಲ್ಲ ಬೇರೆ. ಏಕೆಂದ್ರೆ ತುರುವೇಕೆರೆ ತಾಲೂಕು ಇನ್ನೂ ಚುನಾವಣೆ ಬಂದಿಲ್ಲ. ಆಗಲೇ ಸ್ವಯಂ ಘೋಷಿತವಾಗಿ ನಾನು ಕ್ಯಾಂಡಿಡೇಟು ನಾನು ಅಭ್ಯರ್ಥಿ ಘೋಷಣೆ ಆದ ಸಂದರ್ಭದಲ್ಲಿ ಈ ಪ್ರತಿಘೋಷಣೆ ಕರೆದಿದ್ದೀವಿ. ಇವತ್ತು ನಾನು ಬೇರೆ ಪಕ್ಷದ ವಿಚಾರ ಮಾತಾಡೋಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ನಾನು ಮಾತಾಡ್ತೀನಿ. ಯಾಕೆಂತಂದ್ರೆ ಇನ್ನು ಎಲೆಕ್ಷನ್ ಇನ್ನೂ ದೂರ ಇದೆ. ಇಲ್ಲ ಅವ್ರಿಗೆಲ್ಲ ಮುನ್ಸೂಚನೆ ಗೊತ್ತಿಲ್ಲ, ಬೇಗ ಎಲೆಕ್ಷನ್ ಬರ್ತದೆ, ಈಗ ಚುನಾವಣೆ ಬರ್ತದೆ ಅಂತೇಳಿ ಅದಕ್ಕೋಸ್ಕರ ಪ್ರತಿಘೋಷಣೆ ಕರೆದು ಎಲ್ಲರೂ ಅಭ್ಯರ್ಥಿ ಬಗ್ಗೆ ಘೋಷಣೆ ಮಾಡ್ಕೊತಾ ಇದ್ದಾರೆ. ಇವತ್ತು ನಾನು ತಮ್ಮ ಮಾಧ್ಯಮದವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕಾರ್ಯಕರ್ತರು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಬಂದಿದ್ದ ಪದಾಧಿಕಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡ್ತಿರೋದು ಖಚಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮನ್ನು ಸಹಿತ ಇರ್ತಕ್ಕಂಥ ಹೈಕಮಾಂಡ್, ಕೇಂದ್ರದ ಸಚಿವರುಗಳು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರುಗಳು ಎಲ್ಲರೂ ಸಹಿತ ನೀವು ಸಂಘಟನೆ ಮಾಡಬೇಕು ಅಂತ ನನಗೆ ಡೈಲಿ ಫೋನ್ ಮಾಡ್ತಾರೆ, ಹೇಳ್ತಾ ಇದ್ದಾರೆ. ಬಲ ಮಾಡಬೇಕು, ಬೆಂಬಲ ಜಾಸ್ತಿ ಸಂಘಟನೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ, ನಿನ್ನ ಅಭ್ಯರ್ಥಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ನಾನು ಜಾಸ್ತಿ ಮಾತಾಡೋಕೋಲ್ಲ, ಯಾಕೆ ಮಾತಾಡೋಕೋಲ್ಲ, ಬೇರೆ ಪಕ್ಷದ ವಿಚಾರ ಬೇಡ. ಅವ್ರವ್ರ ಪಕ್ಷದ ಅವರ ಅಭ್ಯರ್ಥಿ ಅಂತ ಹೇಳ್ಕೊಂಡವ್ರೆ. ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡೋ ಖಚಿತ ಅಂತ ಹೇಳಕ್ಕೆ ಇಷ್ಟಪಟ್ಟು, ಯಾವುದು ಗೊಂದಲ ಬೇಡ. ನಮ್ಮ ಕಾರ್ಯಕರ್ತರುಗಳಲ್ಲಿ ಇರ್ತಕ್ಕಂಥ ಮಾಧ್ಯಮದಲ್ಲಿ ಗೊಂದಲ ಬೇಡ. ನಾನಂತೂ ಅಭ್ಯರ್ಥಿ ಆಗೋದು ಖಚಿತ, 100% ಭಾಗ ಅಭ್ಯರ್ಥಿ ಆಗ್ತೀನಿ. ಏನು NDA ಕೊಡ್ತೀನಿ ಅಂತ ಅಲ್ಲೂ ಸಹಿತ NDA ಕೊಟ್ಟರು ಸಹಿತ ನಾನು ಅಭ್ಯರ್ಥಿ ಆಗಿ ಆಗ್ತೀನಿ. NDA ಇವತ್ತೇನಿಂದ ಸಮ್ಮಿಶ್ರ ಸರ್ಕಾರ ಬರ್ಬೋದು ಮುಂದೆ ಅಂತ ಹೇಳ್ತಾರೆ, ಬಂದು ಪರ ಇಲ್ಲ, ನಾನಂತೂ ಅಭ್ಯರ್ಥಿ, NDA ಇರಿಸುತ್ತೆ ಅಭ್ಯರ್ಥಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ನಮಗೆ ಕೇಂದ್ರ ಸಚಿವರುಗಳು ಇರ್ತಕ್ಕಂಥ ಹೈಕಮಾಂಡ್ ಸಹಿತ ನನಗೆ ಹೇಳಿದೆ, ಈ ಸಂಘಟನೆ ಮಾಡಬೇಕು, ಸಂಘಟನೆ ಕಡೆ ಒತ್ತು ಕೊಡಬೇಕು. ಈಗ ನಾವು ಸಂಘಟನೆ ಮಾಡ್ತಾನೆ ಇದ್ದೀವಿ ನೋಡಿ. ನಾಳೆ 19ನೇ ತಾರೀಕು ಹಿಂದೂ ಸಮಾವೇಶ ಮಾಡ್ತಾ ಇದ್ದೀವಿ. ಅದೇ ತರ ಒಂದು ಸಂಘಟನೆ ಎಲ್ಲೂ ಕಮ್ಮಿ ಆಗಿಲ್ಲ. ಈಗಾಗಲೇ ಮುಂದಿನ ದಿನಗಳಲ್ಲಿ ಗ್ರಾಮ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, ಎಲ್ಲ ಬರುತ್ತೆ. 10% ಸಂಘಟನೆ ಮಾಡಿ ಪಕ್ಷಕ್ಕೆ ಬಲ ತುಂಬಿ ಅಂತ ಹೇಳಿದ್ರೆ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಅಭ್ಯರ್ಥಿ ಆಗೋದು ತುರುವೇಕೆರೆ ತಾಲೂಕಲ್ಲಿ 100% ಭಾಗ ಖಚಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಮಾಧ್ಯಮದ ನೇತೃತ್ವದಲ್ಲಿ ಕರೆದು ಇವತ್ತು ನಾನು ತಮ್ಮ ಮುಂದೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೇರ ಹೇಳ್ತೆ ಕೇಳಿದ್ರೆ ಕೇಳ್ಬೋದು. ಪರಿಸ್ಥಿತಿ ಅವರ ಪರಿಸ್ಥಿತಿ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ. ಈಗ ಸ್ಟೇಟ್ ಹೇಳಿದಾಗೆ ಕೋಲಾರದಲ್ಲೂ ಚೇಂಜ್ ಮಾಡೋದು, ನಾವು ಅದೇ ಹೇಳ್ತಾ ಇಲ್ಲ. ನಮ್ಮ ಪಕ್ಷ ನಮಗೂ ಸಹಿತ ನಮ್ಮ ಪಕ್ಷದ ಇರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರುಗಳು, ನಮ್ಮ ಪಕ್ಷದ ಹೈಕಮಾಂಡು ಏನು ಇವತ್ತು NDA ಅಭ್ಯರ್ಥಿಯಾಗಿ ನೀನೇ ನಿಂತ್ಕೋಬೇಕು ಅಂತ ನಾನು ಹೇಳಿದ್ದಾರೆ. NDA ಅಭ್ಯರ್ಥಿ ನೀನೇ ಅಭ್ಯರ್ಥಿ ಆಗ್ತೀಯ ಅಂತ ಹೇಳಿದ್ದಾರೆ. ನಮ್ಗೆ ಹೇಳುತ್ತೆ ವಿಶ್ವಾಸ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. NDA JDS ಇಂದ ಟಿಕೆಟ್ ಕೊಟ್ರೆ JDS NDA ತರ ಹಾಗೆ ಸರ್, JDS NDA ಪರ JDS ಒಂದಿದ್ರು ಒಟ್ಟು ಟಿಕೆಟ್ ಕೊಟ್ರೆ ಯಾವ್ದು ನಮ್ಗೆ NDA ಅಭ್ಯರ್ಥಿಯಾಗಿ ನಿಂತ್ಕೋತೀವಿ. ಅವ್ರ ಪಕ್ಷದವರು ಪಕ್ಷ ಅಲ್ಲ ಸರ್, NDA ಎರಡು ಬಿಜೆಪಿ JDS ಎರಡು ಮೈತ್ರಿ. ಕೊಟ್ಟೆ ನೋಡೋಣ ಕೊಡೋದ್ರಿಂದ ಮುಂಚೆ ನಾವೇ ಮಾಡೋಣ ಸರ್. ಈಗಾಗಲೇ ದೇವೇಗೌಡರು ಮುಂದೆ ಕೂಡ ಮೈತ್ರಿ ಆಗ್ತೀವಿ ಅಂತ ಹೇಳಿ ನೀವ್ ಹೆಂಗ್ ಅನ್ಕೊಂತೀರಾ ಸರ್? ನಾವು ಮೈತ್ರಿ ಆಯ್ತದೆ ಹೇಳ್ತಾನೆ ಇಲ್ಲ, ಮೈತ್ರಿ ಆಯ್ತದೆ ಇದಾಯ್ತದೆ. NDA ಅಭ್ಯರ್ಥಿ ಆದ್ರೆ ನಾನೇ ಅಭ್ಯರ್ಥಿ ಅಂತೀರಾ? ಬರೀ NDA ಅಭ್ಯರ್ಥಿ ಹೇಳ್ತಾ ಇಲ್ಲ, ನಮ್ಮ ಪಕ್ಷದ ಪರವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ನಮ್ಗೆ ಅಭ್ಯರ್ಥಿ ಆಗ್ತಿದೆ ಹೇಳ್ತೀನಿ. NDA ಆದ್ಮೇಲೆ ಏನ್ ಪಕ್ಷ ತೀರ್ಮಾನ ಮಾಡ್ತಾ ನೀವು ಬದ್ಧವಾಗಿರ್ತೀವಿ. ಮೈತ್ರಿ ಮೈತ್ರಿ ಇಲ್ಲ ಅಂದ್ರೂ ಕೂಡ ನೀವು ಬಿಜೆಪಿಯಿಂದ ಅಭ್ಯರ್ಥಿ. ಹೌದೌದು 100%. ನಾನಂತ ಅಭ್ಯರ್ಥಿ ಗ್ಯಾರಂಟಿ ಖಚಿತ. ಯಾವುದೇ ಕಾರಣಕ್ಕೂ ಇಲ್ಲಿ ಓಡೋಕ್ ಬಂದಿಲ್ಲ. ಇಲ್ಲಂದ್ರೆ ತುರುವೇಕೆರೆಯಲ್ಲಿ ಸಂತೆನಲ್ಲಿ ಕನ್ಯಾಪುರಿ ತೀರಕ್ಕೆ ಬಂದಿಲ್ಲ. ನಾನು ರಾಜಕೀಯ ಮಾಡಕ್ ಬಂದಿರೋದು. ಇಲ್ಲಿ 24 ಅವರು ಇಲ್ಲಿ ಜನ್ಮಿಸ್ಕೊಂಡು ಇಲ್ಲಿ ಯಾವತ್ತೂ ಒಂದ್ ಸಲ 3 ಬಿಡ್ತಾರೆ, ಇಲ್ಲಿ ಒಂದ್ ಸಲ ಆಚೆ ಹೋಗ್ತೀನಿ ಇದ್ದೀನಿ. ಇಲ್ಲಿ ತಾವೇ ನೋಡ್ತಿರ್ತೀವಿ. ಬೆಳಗ್ಗೆ ಒಂದು ಯಾವ ಕಾರ್ಯಕ್ರಮ ಇರ್ಬೋದು, ಮದುವೆ ಮುಂಜೆ ಬಂದು ಪ್ರತಿಯೊಂದು ವಿಚಾರದವರು ಎಲ್ಲಾ ಕಾರ್ಯಕ್ರಮ ಬರ್ತಾರೆ, ಬೆಳಗ್ಗೆ ಇಲ್ಲೇ ಇರ್ತೀವಿ. ಅದಕ್ಕೋಸ್ಕರ ನಾನು ಅಭ್ಯರ್ಥಿ ಆಗೋದು ಖಚಿತ. ಯಾವ್ದೇ ಏನೇ ಬಂದ್ರು 100% ಭಾಗ ನಾನು ಅಭ್ಯರ್ಥಿ ಆಗೇ ಆಗ್ತೀನಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗೇ ಆಗ್ತೀನಿ. ಸಹಿತ ಹೇಳಿದ್ರೆ ಹೋರಾಟ ಮಾಡಿದ್ದಾರೆ. NDA ಬರ್ತೋ ಅದ್ ಬರ್ತೋ ಮುಂದಿನ ದಿನಗಳು ನೋಡ್ಕೊಳ್ಳೋಣ, ನೀನು ಹೋರಾಟ ಮಾಡು, ನೀನು ಅಭ್ಯರ್ಥಿ ಮಾಡ್ತಿದ್ದೆ ಹೇಳಿದ್ದಾರೆ. ಇವತ್ತು ಕೇಂದ್ರದ ಮಂತ್ರಿಗಳು ಹೇಳಿದ್ದಾರೆ, ಇರ್ತಕ್ಕಂಥ ನಮ್ಮ ಹೈಕಮಾಂಡ್ ಹೇಳಿದೆ, ರಾಜ್ಯದ ಹೈಕಮಾಂಡ್ ಹೇಳಿದೆ. ಎಲ್ಲರೂ ನನಗೆ ಆಶ್ವಾಸನೆ ಕೊಡ್ತಾರೆ. ಸಂಘಟನೆ ಮಾಡೋದು ಡೈಲಿ ಹೇಳ್ತಾರೆ ನನಗೆ, ಎಲ್ಲಿದ್ದೆ ಅಲ್ಲಿದ್ದೆ, ವೆಬ್ ಮೀಟಿಂಗ್ ಆ ಮೀಟಿಂಗ್ ಇದು ಮಾಡ್ದ, ಆ ಕಾರ್ಯಕ್ರಮ ಮಾಡ್ದ, ಈ ಕಾರ್ಯಕ್ರಮ ಮಾಡ್ದ ಹೇಳ್ತಾ ಇದ್ದಾರೆ. ಮನೆ ನೋಡಿದೀನಿ, RSS ಕಾರ್ಯಕ್ರಮ ಮಾಡಿದ್ವಿ, ಮೊನ್ನೆ ಪಥಸಂಚಲನ ಮಾಡಿದ್ವಿ, ಎಷ್ಟೆಲ್ಲ ಸೇರಿದ್ರು. ನಮ್ಮಲ್ಲಿ ಹೇಳಿದೆ, ನಾನು 60,000 ಓಟ್ ತಗೊಂಡ್ಬಿಟ್ಟು ನಾನೆಲ್ಲ ಹಿಂದೆ ಕುತ್ಕೊಳ್ಳೋಕ್ಕಾಗಲ್ಲ.
ನಾನು ಹೋರಾಟ ಮಾಡಲೇಬೇಕಾಗುತ್ತೆ. ನನ್ನ ಅಸ್ತಿತ್ವ ಉಳಿಸ್ಕೋಬೇಕಾದ್ರೆ, ನಾನು ಕಾರ್ಯಕರ್ತರ ಅಸ್ತಿತ್ವ ಉಳಿಸ್ಕೋಬೇಕಾಗುತ್ತೆ, ನನ್ನ ಕಾರ್ಯಕರ್ತರು ಹೋರಾಟ ಮಾಡಲೇಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅವರು ಸರಿ ಹೇಳ್ತಾ ಇದ್ದಾರೆ. ಬೇರೆ ಪಕ್ಷದ ಸತಿ ಇವತ್ತು ಹೇಳ್ತಾ ಇದ್ದಾರೆ, ನಾವು ನಿಮಗೆ ಬೇರೆ ಏನಾದ್ರು ನಾವು ನಿಮ್ ಕೈ ಜೋಡಿಸ್ತೀವಿ, ನೀವೇ ಅಭ್ಯರ್ಥಿ ಆಗ್ಬೇಕು. ಬೇರೆ ಪಕ್ಷ ಕಾಂಗ್ರೆಸ್ ಹೇಳ್ತಾರೆ, ಜೆಡಿಎಸ್ ಹೇಳ್ತಾರೆ, ಕೆಲವು ಮುಖಂಡರುಗಳು ನೀವು ಫೋನ್ ಮಾಡಿ ಹೇಳ್ತಾರೆ, ನೀವು ಅಭ್ಯರ್ಥಿ ಆಗಲ್ಲ, ತಲೆಗೆಸ್ಕೊಬೇಡ್ರಿ, ಯಾರಾದ್ರೂ ನೀವು ಅಭ್ಯರ್ಥಿ ಹೊರಟೋಣ. ಇವತ್ತು ಮಾಧ್ಯಮದ ಪ್ರೆಸ್ ಮಾಡ್ತಾ ಇರೋದು ಉದ್ದೇಶ ಏನು ಅಂತಂದ್ರೆ, ನಮ್ಮ ಇರ್ತಕ್ಕಂಥ ಕಾರ್ಯಕರ್ತರುಗಳು, ಬೇರೆ ಪಕ್ಷದ ಕಾರ್ಯಕರ್ತರುಗಳು ಗೊಂದಲ ಬೇಡ, ನೀವೇ ಅಭ್ಯರ್ಥಿ ಆಗಿಂತ ನೀವು ಒಂದು ನಿನ್ನೆ ಮೊನ್ನೆಯಿಂದ ಒತ್ತಡ ಹಾಕಿದ್ರು, ಪ್ರೆಸ್ ಮೀಟ್ ಮಾಡಿ ನೀವು ಅಭ್ಯರ್ಥಿ ಅಂತ ಅನೌನ್ಸ್ ಮಾಡ್ಕೊಂಡು, ನೀವೇ ಎಲ್ಲರೂ ಅನೌನ್ಸ್ ಮಾಡ್ಕೊಳ್ತಾರೆ, ನೀವು 40,000 ಕೊಡ್ತಾರೆ, ಮನೆ ಬಿಟ್ಟಿದ್ದೀರಾ, ನೀವು ಅಭ್ಯರ್ಥಿ ಘೋಷಣೆ ಮಾಡಿ ಯಾಕೆ ಬಿಡ್ತೀರಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ಹೈಕಮಾಂಡ್ ಕೇಳಿದೆ ನಾನು, ಅಲ್ಲಿ 2.5 ವರ್ಷ ಆಯ್ತಲ್ಲ, ಈಗಲೇ ಗೊಂದಲ ಅಂತ. ನಾವು ಗೊಂದಲ ಮಾಡ್ತೀವಲ್ಲ. ಎಲ್ಲಾರು ಅಭ್ಯರ್ಥಿ ಇರ್ಬೇಕಾದ್ರೆ, ಎಲ್ಲಾರು ಅಭ್ಯರ್ಥಿ ತಾಲೂಕು ಅಭ್ಯರ್ಥಿ ಇದ್ದಾರೆ, ನಾನು ಅಭ್ಯರ್ಥಿ ಆಗ ನಾನು 40,000 ಹೊಡ್ತಾರೆ, ನಾನು ಸುಮ್ಮನಿಲ್ಲ. ಈಗ ನಿಮ್ಗೆ ಹೈಕಮಾಂಡ್ ಹೇಳಿದೆ ಹೇಗೆ, ಮತ್ತೆ ರಾಜ್ಯ ಮುಖಂಡ ಮೈತ್ರಿ ಹೋಗ್ತು ಗೊತ್ತಿಲ್ಲ, ನಾವು ಸಂಘಟನೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಸಂಘಟನೆ ಮಾಡ್ತಾ ಇದೀವಿ. ಪಕ್ಷ ಏನ್ ಹೇಳ್ತದೆ ತೀರ್ಮಾನ ಬದ್ಧ ಇರ್ತೀನಿ. ಇವತ್ತು ಹೈಕಮಾಂಡ್ ಹೇಳ್ತಾ ಇರ್ತೇನೋ, ನಮ್ಮ ರಾಜ್ಯ ನಾಯಕರು, ಕೇಂದ್ರ ಮುಖಂಡರುಗಳು ಎಲ್ಲ ಹೇಳ್ತಾ ಇದ್ದೇನೋ, ಏನು ನಮ್ಮ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಲೀಡರ್ಗಳು ಹೇಳಿದ್ರು, ನೀವು ಸಂಘಟನೆ ಮಾಡಿ, ಮುಂದಿನ ಟಿಕೆಟ್ ನಮಗೆ ಬಿಡಿ. ನಾನು ನಮ್ಮ ಕಾರ್ಯಕರ್ತರು ಕೇಳಕ್ಕೆ ಇಷ್ಟಪಡ್ತೀನಿ, ಟಿಕೆಟ್ ತರೋ ಜವಾಬ್ದಾರಿ ನಂದು, ಹೋರಾಟ ಮಾಡೋ ಕೆಲಸದ ಜವಾಬ್ದಾರಿ ನಿಮ್ದು ಅಂತ ನಮ್ಮ ಕಾರ್ಯಕರ್ತರು ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಟಿಕೆಟ್ ತರ್ತೀನಿ, ನಾನು ಅಭ್ಯರ್ಥಿ ಆಗ್ತೀನಿ, ಹೋರಾಟ ಮಾಡೋ ರೆಡಿ ಇದೆ. ಈಗ ನಾವು ಮಾಡ್ತಕ್ಕಂಥ ಏನ್ ಕೆಲಸ ಸಾಧನೆ ಇವತ್ತು ಮಾತಾಡ್ತಾ ಇರ್ತೀವಿ. ಇವತ್ತು ಪರಿಸ್ಥಿತಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮೂಲೆ ಗುಂಪಾಗಿದೆ. ತಾಲೂಕಲ್ಲಿ 10 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ, ಯಾವ ಜಿಲ್ಲೆಯಲ್ಲೂ ಎಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ. ಆಗ್ತಾನೆ ಎಲ್ಲಿ ಕೆಲಸ ಆಗ್ತಾ ಇದೆ, ಆಗ್ತಾ ಇಲ್ಲ. ಇವತ್ತೆಲ್ಲ ಅವ್ರು ಏನು ಎಲ್ಲಿ ಬರಕಾಗ್ತಿದ್ರು, ಮತ ಕೇಳಕ್ ಬರಕಾಗ್ತ ಅವ್ರು ಆಗಲ್ಲ. ಪರಿಸ್ಥಿತಿ ನಾನ್ ಮಾಡಿದ ಕೆಲಸ ಮಾತಾಡ್ತಾ ಇತ್ತು. ಇವತ್ತು ಏನಾಗಿದೆ ಕೆಲಸ, ನಾನು ಮಾಡಿದ ಕೆಲಸ ಆದ್ಮೇಲೆ ಸ್ವಲ್ಪ ಕೆಲಸಗಳು ಆಗಲಿಲ್ಲ. ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ದೀನಿ. ಇಲ್ಲ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೊಂದಲ ಇಲ್ಲ. ನಮ್ಮಲ್ಲಿ ಯಾರು ಸಹಿತ ನಮ್ಮ ಮೇಲೆ ಇನ್ನೊಬ್ರು ಆಗ್ತಿ ಯಾರು ಬಂದಿಲ್ಲ. ನಮ್ಮಲ್ಲಿ ಯಾವ್ದು ಗೊಂದಲ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಮುಖಂಡರುಗಳು, ಕೇಂದ್ರ ಮುಖಂಡರುಗಳು ನನಗೂ ಸಹಿತ ಫೋನ್ ಮಾಡಿ, ದಯವಿಟ್ಟು ಸಂಘಟನೆ ಮಾಡಿ ಯಾವ ತರ ಬೇಕಾದ್ರೆ ಹೇಳ್ಬೋದು, ನೀನು ಅಭ್ಯರ್ಥಿ ಮಾಡ್ತೀವಿ, ಸಂಘಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಅಭ್ಯರ್ಥಿ ಆಗ್ತಾ ಇದ್ದೀನಿ ಅಷ್ಟೇ, ಪ್ರಬಲವಾದ ಅಭ್ಯರ್ಥಿ. ನಮ್ಮಲ್ಲಿ ಯಾವ್ದು ಗೊಂದಲ ಇಲ್ಲ. ಬೇರೆ ಅದೇ ರೀತಿಯಾದಂತ ಇದು ಬೇಡ ಅಂತ ಹೇಳಿದ್ದಾರೆ, ಮೈತ್ರಿ ಬೇಡ, ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಸರ್, ನಾನು ಅವ್ರ ವಿಚಾರ ಮಾತಾಡೋಲ್ಲ, ಅವರೆಲ್ಲ ರಾಷ್ಟ್ರೀಯ ನಾಯಕರ ವಿಚಾರನೇ ಬೇಡ ನನಗೆ. ನನ್ನಿರ್ತಕ್ಕಂಥ ತಾಲೂಕಿನ ವಿಚಾರ, ಜಿಲ್ಲೆ ವಿಚಾರ ಮಾತಾಡೋಣ. ನಮ್ಗೆ ಹೈಕಮಾಂಡ್ ಹೇಳಿರೋದು, ನೀನ್ ಅಭ್ಯರ್ಥಿ, ಮುಂದಿನ ದಿನಗಳಲ್ಲಿ ನೀನೇ ಕ್ಯಾಂಡಿಡೇಟು, ಹೋರಾಟ ಮಾಡಿ ಗೆದ್ಕೊಂಬತ್ತೀರಾ, ಗೆಲ್ಲಿಸ್ತಿರುತ್ತೆ ಹೇಳಿದ್ರೆ, ನಾನು ನಮ್ಮ ಕಾರ್ಯಕರ್ತರಿಗೆ ಇಷ್ಟಪಡ್ತೀನಿ. ನಾನು ಟಿಕೆಟ್ ತರೋ ನಮ್ಮ ಜವಾಬ್ದಾರಿ ಏನು ಇರ್ತಕ್ಕಂಥ ಟಿಕೆಟ್ ತರೋದು ನನ್ನ ಜವಾಬ್ದಾರಿ. ನೀವು ಹೋರಾಟ ಮಾಡಿ ಗೆಲ್ಸೋ ಜವಾಬ್ದಾರಿ ನಿಮ್ದು ನಮ್ಮ ಕಾರ್ಯಕರ್ತರಿಗೆ ಇಷ್ಟಪಡ್ತೀನಿ. ಯಾರು ಗೊಂದಲ ಬೇಡ. ಸೂರ್ಯಚಂದ್ರ ಎಷ್ಟು ಸತ್ಯ ಅವತ್ತು ಹೇಳಿದ್ರೆ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಅಭ್ಯರ್ಥಿ ಆಗೋದು ಖಚಿತ, ಗ್ಯಾರಂಟಿ. ಪಕ್ಷೇತರನಾದ್ರೂ ಅಲ್ಲಿ ಇಲ್ಲ, ಪಕ್ಷೇತರ ಯಾಕೋ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅನ್ಕೋತೀನಿ. ಬಿಜೆಪಿ ಅಲಯನ್ಸ್ ಆದ್ರೆ NDA ಇಂದ ನಾವು ಇರ್ತಕ್ಕಂಥ ಕೇಂದ್ರದ ಮುಖಂಡರು ಟಿಕೆಟ್ ಕೊಡ್ತಿದ್ದ ಹೇಳಿದ್ರೆ ಹೋರಾಟ ಮಾಡ್ತೀವಿ. NDA ಅಭ್ಯರ್ಥಿ ನೀವೇ? ಹೌದು, NDA ಅಭ್ಯರ್ಥಿ ನಾನೇ. ಅವ್ರು ನಾನೇ ಅಂತ ಅವರು ಅಂತಾರೆ ಸರ್. ಸರ್, ಎಲ್ಲರೂ ಹೇಳ್ತಿದ್ದಾರೆ ಈಗ ನಾನೇ. ಅವರಲ್ಲಿ ನೀವು ಬೇರೆ ಪಾರ್ಟಿಯವರಾಗಿ ಅಭಿವೃದ್ಧಿ ಆಗ್ತೀಯಾ ಇಲ್ವಾ ಅಂತ ಸರ್ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅಲಯನ್ಸ್ ಅಲ್ಲಿ ಇದ್ದೀವಿ, ಒಂದೇ ಅಲಯನ್ಸ್ NDA ಇದ್ದೀವಿ. ನಾವು ಅವ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ದುಡ್ಡು ಕೊಡಬೇಕಲ್ಲ, ಸರ್ಕಾರ ದುಡ್ಡು ಕೊಡ್ಬೇಕಲ್ಲ. ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಇವ್ರು ಏನು ಮಾಡಿಲ್ಲ, ಏನು ಕೆಲಸನೇ ಆಗಿಲ್ಲ. ಸರ್ಕಾರ ಕೊಟ್ಟಿರ್ತಾನೆ, ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಸರ್ಕಾರ ಇಲ್ವಲ್ಲ. ಕಾಂಗ್ರೆಸ್ ಸರ್ಕಾರ ಅವರು ದುಡ್ಡು ಕೊಟ್ಟರೆ ನಮ್ಮ ಇಷ್ಟಪಟ್ಟು ಕೆಲಸ ಮಾಡ್ತಾರೆ, ದುಡ್ಡೇ ಇಲ್ವಲ್ಲ. ಈಗೆಲ್ಲ ಗ್ರಾಂಟ್ ಕೊಡ್ತಾವ್ರಂತಲ್ಲ ಎಲ್ಲರಿಗೂ, ಈಗೆಲ್ಲ ಗ್ರಾಂಟ್ ಕೊಡ್ತಾವ್ರೆ. ಸಮರ್ಥನೆ ಮಾಡ್ಕೋಬೇಕಲ್ಲ. ಮೊನ್ನೆ ಕೃಷ್ಣಪ್ಪ ಅವರು JDS ಬರಕ್ ಚಾನ್ಸಸ್ ಐತೆ ಅಂತ, ಅಂದ್ರೆ ಅವ್ರಿಗೆ ಗೊತ್ತೇ ಇರ್ಬೇಕು ನಾನು ಟಿಕೆಟ್ ಕೊಡ್ತಾರೆ ಅಂತ ಹೇಳಿ. ಅವ್ರು ನನಗೆ ಟಿಕೆಟ್ ಕೊಡ್ತಾರೆ, ಅವರು ನನ್ನ ನಿಲ್ಸಿ ಗೆಲ್ಸ್ಕೋಬಹುದು. ಕೃಷ್ಣಪ್ಪ ಇದ್ದಾರೆ, ನಾವು ಕೃಷ್ಣಪ್ಪ ಮಾತಾಡಕ್ಕೆ ಬೇಡ, ಯಾಕಂದ್ರೆ ಅವರೇ ಹೇಳಿರ್ಬೇಕು. ನೀವು ಕೇಳಬೇಕು ಹೇಳ್ತಾ ಇದ್ರಿ, ಕೃಷ್ಣಪ್ಪ ನನ್ನ ನಿಂತಿ ಗೆಲ್ಸ್ಕೋಬಹುದು ಅನ್ಸುತ್ತೆ. ಅವರೇ ಲಾಸ್ಟ್ ಚುನಾವಣೆ ಅಂತ ಹೇಳಿದ್ರಲ್ಲ, ಅವರು ಹೋಸರಿನೇ ನಿಂತ್ಕೊಬೇಕಲ್ಲ. ಟಿಕೆಟ್ ಆಕಾಂಕ್ಷಿ NDA ಅಭ್ಯರ್ಥಿ, NDA ಟಿಕೆಟ್ ಆಕಾಂಕ್ಷಿ ನಾನು ಸಹಿತ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಆಕಾಂಕ್ಷಿ ನಾನು ಸಹಿತ, NDA ಅಭ್ಯರ್ಥಿ ನಾನು ಸಹಿತ. ಮತ್ತೆ ಮಸಾಲೆ ಜಯರಾಮ್ಗೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಹೌದು, ನಾನು ಅವ್ರೆ ನಮ್ಗೆ ಅವ್ರ ಈಗ ನಾನು ಸೋತಿದ್ದೆ ಅವ್ರಿಗೆ, ನಾನು 60,000 ಹೊಡ್ತೀನಿ, ನಾನು ಹೋರಾಟ ಮಾಡ್ಲೇಬೇಕನ್ನ, ನಾನು ಟಿಕೆಟ್ ಟ್ರೈ NDA ಟಿಕೆಟ್ ಟ್ರೈ ಮಾಡ್ಲೇಬೇಕನ್ನ ನಾನುವೇ. ಅಲ್ಲ, ನೀವು ಬಿಜೆಪಿ ಆಗ್ತಿರಲ್ಲ, ಅದನ್ನ ಬಿಜೆಪಿ ಆಗ್ತಿರಲ್ಲ ಸರ್. ನೀವು ಬಿಜೆಪಿ ಆಗ್ತೀರಾ, ಅವ್ರು JDS ಆಗ್ತಾರೆ, ಎರಡು ಸೇರಿಸಿ ಸಮೀಕ್ಷೆ ಮಾಡ್ತಾರೆ. ಯಾರ ಕೆಲಸ ಏನ್ ಮಾಡಿದಾರೆ, ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ ಸಮೀಕ್ಷೆ ಮಾಡ್ತಾರೆ.
ಯಾವ ತರ ಕೊಡ್ಬೇಕು ಅಂತ ಅವ್ರಿಗೂ ಸರ್ಕಾರದ ಸುಮ್ಮನೆ ಕೊಡ್ತಾರೆ, ಎನ್ಡಿಎಲ್ಲಿ ಸಮೀಕ್ಷೆ ಮಾಡಿ ಕೊಡ್ತಾರೆ. ಯಾರಿಗೆ ಕೊಡ್ಬೇಕು ನಿರ್ಣಯ ಕೇಂದ್ರದಲ್ಲಿ ಮಾಡ್ತಾರೆ, ಸಮನ್ವಯ ಸಮಿತಿ ಇರ್ತಾರೆ, ಕೊಡ್ತಾರೆ, ಏನೋ ಮಾಡ್ತಾರೆ. ಅವಾಗ ಅದ್ರೊಳಗೆ ನಾವೇನು ಹೋರಾಟ ಮಾಡಿ ನಾವು ಹೋರಾಟ ಮಾಡಿ ಟಿಕೆಟ್ ತತ್ತೀನಿ. ನಾನು ಸಹಿತ ಒಂದು 5 ವರ್ಷ ಶಾಸಕರಾದ್ರು 2 ಸಲ ಗೆದ್ದಿದ್ದೀನಿ, 2 ಸಲ ಸೋತಿ ಸಹ ಗೆದ್ದ. ನಾನು 20 ವರ್ಷ ಆಯ್ತು ಅಲ್ಲಿ ತುರಿಕೆರೆ ಬಂದು. ನನಗೂ ಸಹಿತ ಆಡಳಿತ ಇಡ್ತಾ ಇಲ್ವಾ? ಮಾಡಿದ ಆಡಳಿತನ ಎಲ್ಲ ಒಳ್ಳೊಳ್ಳೆ ಆಡಳಿತ ಮಾಡಿದಿಲ್ಲ, ಒಳ್ಳೊಳ್ಳೆ ರಸ್ತೆ ಕಾಮಗಾರಿ ಮಾಡಿದಿರಲ್ಲ, ಒಳ್ಳೊಳ್ಳೆ ಸಿಸಿ ರಸ್ತೆ ಮಾಡಿದಿರಲ್ಲ, ಒಳ್ಳೊಳ್ಳೆ ನೀರಾವರಿ ಯೋಜನೆ ಮಾಡಿದ್ದೀನಲ್ವಾ, ಒಳ್ಳೆ ಸ್ಕೂಲ್ ಕಟ್ಟಿದ್ದೀನಲ್ವಾ, ಕೋವಿಡ್ ಟೈಮಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದೀನಲ್ವಾ, ಏನ್ ಮಾಡಿಲ್ಲ ಎಲ್ಲರೂ ಮಾಡಿದ್ದೀನಿ. ನಾನು ಹೇಳ್ತಾರೆ ಕಡೆ ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ಸಹಕಾರ ಕೊಟ್ರು, ಎಲ್ಲ ಒಂದ್ ಸ್ವಲ್ಪ ಹತಾಶುರ ಆಯ್ತು. ಏನು ಮಾಡಕ್ಕಲ್ಲ, ಈ ಪರಿಸ್ಥಿತಿ ಇದ್ದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ NDA ಅಭ್ಯರ್ಥಿನೂ ಸಹಿತ ನಾನೇ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾನೇ. ಯಾರೇ ಕೃಷ್ಣಪ್ಪ JDS ಬಂದು ಅವ್ರೇನಾರ ಬಾ ಅಂತ ಕರೆದ್ರೆ JDS ಟಿಕೆಟ್ ಕೊಡ್ಸಿದ್ದು ನಾವು ಹೋಗಿ ನೋಡಿದ್ವಿ. ಕೃಷ್ಣಪ್ಪ ಹೇಳಿದ್ಲ ಮತ್ತೆ JDS ಗೆದ್ದೇವೆ ಅಲ್ಲ, ಅವ್ರು ಕರೆದಾರಲ್ಲ ಈಗ ನನ್ನ ಕೃಷ್ಣಪ್ಪ ಕರೆದಾರಲ್ಲ, ನಿನ್ನೆ ಮೈತ್ರಿ JDS ಕೃಷ್ಣಪ್ಪ ಕರೆದಾರಲ್ಲ. ಈಗ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.